ವೆಲ್ಕಮ್ ಟು ಡೈಲಿ ಬೈಟ್ಸ್ ವಿ.ಕೆ ಚಾನಲ್. ಇವತ್ತಿನ ದಿನ ಒಂದು ನ್ಯೂ ರೆಸಿಪಿ ತಂದಿದ್ದೀನಿ. ಅದೇನೆಂದರೆ ಪೂರಿ ಹಾಗೂ ಮಟರ್ ಮೇಥಿ ಮಸಾಲ ಹೇಗೆ ಮಾಡೋದನ್ನು ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಬನ್ನಿ ಹಾಗಾದರೆ ಬೇಕಾಗುವ ಸಾಮಗ್ರಿಗಳನ್ನು ನೋಡೋಣ. ಮೊದಲಿಗೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಗೂ ಮಟರ್, 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ನೆಕ್ಸ್ಟ್ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಬೆಳ್ಳುಳ್ಳಿ, ಶುಂಠಿ, ಕಾಳುಮೆಣಸು, ಲವಂಗ, ಚಕ್ಕೆ, ಖಾರದ ಪುಡಿ, ಧನಿಯಾ ಪೌಡರ್, ಪಾವ್ ಭಾಜಿ ಮಸಾಲ, ಗರಂ ಮಸಾಲ ಹಾಗೂ ಅರ್ಧ ಬಟ್ಲು ಮೊಸರು ಹಾಗೂ ಒಗ್ಗರಣೆಗೆ ಒಂದು ಸ್ವಲ್ಪ ನಾನು ಬೆಣ್ಣೆ ಬಳಸ್ತಾ ಇದ್ದೀನಿ. ಇದು ಆಪ್ಷನಲ್, ಯಾರು ಯೂಸ್ ಮಾಡೋರಿದ್ರೆ ಯೂಸ್ ಮಾಡ್ಬೋದು, ಇಲ್ಲ ಎಣ್ಣೆ ಹಾಕೋಬೋದು. ಓಕೆ, ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊತಿದ್ದೀನಿ. 1 ಸ್ಪೂನ್ ಬೆಣ್ಣೆ ಹಾಕ್ಕೊಂಡಿದ್ದೀನಿ, 1 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕಾಯಿಸ್ಬಿಟ್ಟು ಸಾಸಿವೆ ಜೀರಿಗೆ ಏನು ಅವಶ್ಯಕತೆ ಇಲ್ಲ. ಇದಕ್ಕೆ ಡೈರೆಕ್ಟ್ ನಾನು ಈರುಳ್ಳಿನೇ ಹಾಕ್ಕೊಳ್ತಿದ್ದೀನಿ. ಇದಕ್ಕೆ ಈರುಳ್ಳಿ ಹಾಕ್ಕೊತಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ನೋಡಿ, ತುಪ್ಪ ಹಾಕ್ಕೊಂಡಿರೋದಕ್ಕೆ ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಾ ಇದೆ. ಚೆನ್ನಾಗಿ ಕಂದು ಬಣ್ಣ ಬರಬೇಕು, ಅದು ಬ್ರೌನಿಷ್ ಆಗಿದ್ದರೆ ಈ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದು ನೋಡಿ, ಲೈಟಾಗಿ ಬ್ರೌನಿಗೆ ತಿರುಗ್ತಿದೆ ಅದು ಕಲರು. ಈ ಒಂದು ರೆಸಿಪಿ ಪೂರಿಗೆ, ಚಪಾತಿಗೆ ತುಂಬ ಚೆನ್ನಾಗಿ ಬರುತ್ತೆ. ಚಪಾತಿ ಹಾಗೂ ಪೂರಿಗೆ ಸರಿಯಾದ ಕಾಂಬಿನೇಷನ್ ಇದು. ಮಟರ್ ಮೇಥಿ ಮಸಾಲ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ, ಈರುಳ್ಳಿ ಬ್ರೌನ್ ಕಲರ್ಗೆ ಟರ್ನ್ ಆಗಿದೆ ಇವಾಗ. ನೋಡಿ, ಇವಾಗ ನಾನು ಇದನ್ನು 1 ಸ್ಪೂನ್ ಈರುಳ್ಳಿನ ತಗೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊತಿದ್ದೀನಿ. ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. 1 ಹಿಡಿ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಒಂದು ಅರ್ಧ ಬಟ್ಲು ಮೊಸರು ಏನು ಇಟ್ಕೊಂಡಿದ್ನಲ್ಲ ಅದನ್ನು ಅದಕ್ಕೆ ಸೇರಿಸಿ ನುಣ್ಣಗೆ ಇದನ್ನು ಮಿಕ್ಸಿ ಮಾಡ್ಕೋಬೇಕು. ನೆಕ್ಸ್ಟ್ ಅದೇ ಒಗ್ಗರಣೆಗೆ ಕಾಳುಮೆಣಸು, ಲವಂಗ, ಚಕ್ಕೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆ ಮಸಾಲೆ ಸ್ಮೆಲ್ಲೆಲ್ಲ ಆ ಎಣ್ಣೆಯಲ್ಲಿ ಬಿಟ್ಕೊಳ್ಳುತ್ತದು. ನೋಡಿ, ಇವಾಗ ಈ ಒಗ್ಗರಣೆಗೆ ಹಸಿ ಮಟರ್ನ ಈ ಒಗ್ಗರಣೆಗೆ ಸೇರಿಸ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. ಇದರಲ್ಲಿ ಆ ಈರುಳ್ಳಿ ಫ್ಲೇವರ್ ಎಷ್ಟು ಚೆನ್ನಾಗಿ ಬರುತ್ತಂದರೆ ಸಖತ್ತಾಗಿರುತ್ತೆ. ಈ ಈರುಳ್ಳಿ ಬ್ರೌನಿಶಲ್ಲಿ ಫ್ರೈ ಮಾಡ್ಕೊಂಡ್ರೇ ಈ ಒಂದು ರೆಸಿಪಿಗೆ ಟೇಸ್ಟ್. ನೋಡಿ, ಫ್ರೈ ಮಾಡ್ತಾ ಇದ್ದೀನಿ. ಇದರಲ್ಲೇ ಕಟ್ ಮಾಡಿ ಇಟ್ಕೊಂಡಿರುವಂತಹ ಬೆಳ್ಳುಳ್ಳಿ, ಶುಂಠಿ ಹಾಕ್ತಾ ಇದ್ದೀನಿ. ಓಕೆ, ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರುವಂತಹ ಮೆಂತ್ಯ ಸೊಪ್ಪನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು. ಮೆಂತ್ಯ ಸೊಪ್ಪಿನ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಯಾವುದೇ ವೆಜಿಟೇಬಲ್ ಆಗಲಿ ನಾವು ಎಣ್ಣೆಲಿ ಫ್ರೈ ಮಾಡಿದ ಮೇಲೆ ಅದ್ರ ಫ್ಲೇವರ್ ಬಿಟ್ಕೊಳ್ಳೋದು. ಅದ್ರ ಹಸಿ ಸ್ಮೆಲ್ಲೆಲ್ಲ ಹೋದ್ರೇ ಅದು ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ಓಕೆ, ನೋಡಿ, ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಅದು ಆಯಿಲಲ್ಲಿ. ಓಕೆ, ಇದಕ್ಕೆ ನಾನು 1 ಸ್ಪೂನ್ ಖಾರದ ಪುಡಿ ಹಾಕ್ಕೊತಿದ್ದೀನಿ. ಹಾಗೆಯೇ 1 ಸ್ಪೂನ್ ಧನಿಯಾ ಪೌಡರ್
ಹಾಗೆ ಒಂದು ಅರ್ಧ ಸ್ಪೂನು ಗರಂ ಮಸಾಲ, ಇನ್ನು ಅರ್ಧ ಸ್ಪೂನ್ ಪಾವ್ ಭಾಜಿ ಮಸಾಲ. ನೋಡಿ ಇದನ್ನು ಚೆನ್ನಾಗಿ ಕಲಿಸ್ಕೊತಿದ್ದೀನಿ ನಾನು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ಹಾಗೆ ನಾನು ಆಗಲೇ ಏನು ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಇದಕ್ಕೆ ಸೇರಿಸಿ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಕಲರ್ ಮಾತ್ರ ಸಖತ್ತಾಗಿದೆ. ಕಲರೇ ಹೀಗಿದೆ, ಇನ್ನು ಟೇಸ್ಟ್ ಅಂತೂ ಬೊಂಬಾಟಾಗಿರುತ್ತೆ. ನೀವು ಟ್ರೈ ಮಾಡಿ, ಸಖತ್ತಾಗಿ ಬರುತ್ತೆ. ಇದು ಪೂರಿಗೆ ಹಾಗೂ ಚಪಾತಿಗೆ, ಪರೋಟ, ರೊಟ್ಟಿಗೆ ಅದು ಎಲ್ಲದಕ್ಕೂ ಸರಿಯಾದ ಕಾಂಬಿನೇಷನ್ ಇದು. ಹಾಗೆ ಇದಕ್ಕೆ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ ನಾನು. ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳುತ್ತದು. ನೋಡಿ ಸಖತ್ತಾಗಿ ಬಂದಿದೆ ಇದು. ನೋಡಿ ಇದಕ್ಕೆ ನಾನು ಇನ್ನು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು, ಮಸಾಲ ಎಲ್ಲ ಒಂದೇ ಕಡೆ ಇರಬಾರ್ದು, ಚೆನ್ನಾಗಿ ಕಲಿಸ್ಕೊಂಡು ಇದ್ರ ಮೇಲೆ ಇನ್ನು ಮತ್ತೆ ಲಿಡ್ ಕ್ಲೋಸ್ ಮಾಡಿ ಮತ್ತೆ ಕುದಿಸ್ಕೊಳ್ತಾ ಇದ್ದೀನಿ. ಒಂದು ಕುದಿ ಕುದಿಸ್ಕೋಬೇಕು, ಚೆನ್ನಾಗಿ ಬಿಟ್ಕೊಳ್ಳುತ್ತೆ ರಸ ಎಲ್ಲ ಅದು. ನೋಡಿ ಇವಾಗ ರೆಡಿಯಾಗಿದೆ. ಮಟರ್ ಮೆಥಿ ಮಸಾಲ ಈಸ್ ರೆಡಿ ಟು ಈಟ್. ನೋಡಿ ಸಖತ್ತಾಗಿ ಬಂದಿದೆ. ಇದೊಂದು ಕಡೆ ರೆಡಿ ಆಯಿತು. ಇನ್ನೊಂದು ಕಡೆ ಪೂರಿ ಹೇಗೆ ಮಾಡೋದು ಎಂಬುದನ್ನು ತೋರಿಸ್ಕೊಡ್ತೀನಿ ಬನ್ನಿ. 1 ಬಟ್ಲು ಗೋಧಿ ಹಿಟ್ಟು, 1/4 ಬಟ್ಲು ಮೈದಾ ಹಿಟ್ಟು, ಅರ್ಧ ಬಟ್ಲು ಚಿರೋಟಿ ರವೆ. ಇದನ್ನ ಮೂರನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನು 1 ಸ್ಪೂನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಆಪ್ಷನಲ್, ತುಪ್ಪ ಆದರೂ ಹಾಕೋಬೋದು, ಆಯಿಲ್ ಆದರೂ ಹಾಕೋಬೋದು. ನಾನು ಇದನ್ನು ತುಪ್ಪ ಹಾಕ್ಕೊಳ್ತಿದ್ದೀನಿ. ನಾನಿಲ್ಲಿ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬೇಕು. ಕ್ರಿಸ್ಪಿ ಬೇಕಂದರೆ ಎಣ್ಣೆ ಕಾಯಿಸಿ ಹಾಕೋಬೇಕು. ಇದಕ್ಕೆ ಸಾಫ್ಟ್ ಪೂರಿ ಬೇಕಂದರೆ ತುಪ್ಪ ಅಥವಾ ಹಸಿ ಎಣ್ಣೆನೇ ಹಾಕೋಬೋದು. ನೋಡಿ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಹಿಟ್ಟನ್ನ. ನೋಡಿ ಹಿಟ್ಟು ಕಲಿಸ್ಕೊಂಡು ರೆಡಿ ಇಟ್ಕೊಂಡಿದ್ದೀನಿ ನಾನು. ಇದನ್ನೇ ಲಟ್ಟಿಸ್ಕೊಂಡು ಚೆನ್ನಾಗಿ ಪೂರಿ ಶೇಪಲ್ಲಿ ಲಟ್ಟಿಸ್ಕೊಂಡು ಎಣ್ಣೆಲಿ ಕರೆದ್ರೆ ಪೂರಿನೂ ರೆಡಿ. ನೋಡಿ ಚೆನ್ನಾಗಿ ಮಿಚ್ಕೋಬೇಕು. ನೋಡಿ ಪೂರಿ ಲಟ್ಟಿಸ್ಕೊಂಡಿದ್ದೀನಿ ನಾನು. ಹಾಗೆ ಎಣ್ಣೆಲೂ ಕರಿತಾ ಇದ್ದೀನಿ. ಪೂರಿ ಸಖತ್ ಸಾಫ್ಟಾಗಿ ಬರುತ್ತೆ. ಯಾರಿಗೆ ಕ್ರಿಸ್ಪಿ ಬೇಕಂದರೆ ಅವರು ಮೈದಾ ಹಿಟ್ಟನ್ನ ಜಾಸ್ತಿ ಹಾಕ್ಕೊಳ್ಳಿ, ಎಣ್ಣೆನ ಕಾಯಿಸಿ ಹಾಕೋಬೇಕು, ಅಂದರೆ ಕ್ರಿಸ್ಪಿ ಬರುತ್ತೆ. ನಮಗೆ ಸಾಫ್ಟ್ ಬೇಕು, ಹಾಗಾಗಿ ನಾನು ತುಪ್ಪ ಹಾಕ್ಕೊಂಡಿದ್ದೀನಿ. ನೋಡಿ ಪೂರಿನೂ ರೆಡಿ ಆಯಿತು. ಹಾಗೆ ಮಟರ್ ಮೇಥಿ ಮಸಾಲನೂ ರೆಡಿ ಆಗಿದೆ. ಪೂರಿ ಜೊತೆ ಮಟರ್ ಮೇಥಿ ಮಸಾಲ ಸಖತ್ ಕಾಂಬಿನೇಷನ್, ಸಖತ್ ಟೇಸ್ಟಿಯಾಗಿದೆ. ನೀವು ಒಂದ್ಸತಿ ಟ್ರೈ ಮಾಡಿ, ಒಂದು ಕಾಮೆಂಟ್ ಮಾಡಿ ಹೇಗಿದೆ ಅಂತ ತಿಳಿಸಿ. ಓಕೆ, ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.